ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಭವಿಷ್ಯ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ ಬರೋದು ಬಾಕಿ ಇದೆ. ಇವತ್ತೇ ಆದೇಶ ಹೊರಡಿಸುವಂತೆ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಪ್ರಕಟಿಸಲಿದೆ ನ್ಯಾಯಾಲಯ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಖಾಸಗಿ ದೂರಿನ ವಾದವನ್ನ ಆಲಿಸಿಯಾಗಿದೆ ನ್ಯಾಯಮೂರ್ತಿಗಳು. ಇವತ್ತು ತೀರ್ಪನ್ನ ಪ್ರಕಟಿಸೋದು ಮಾತ್ರ ಬಾಕಿ ಉಳಿದಿರೋದು. ಆದರೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ರಿಟ್ ಪಿಟಿಷನ್ನ ವಿಚಾರಣೆ ನಡೀತಿದ್ದ ಸಂಬಂಧ ಕೆಳಹಂತದ ನ್ಯಾಯಾಲಯದಿಂದ ಯಾವುದೇ ರೀತಿಯ ಆದೇಶ ಹೊರಡಿಸಬಾರದು ಅಂತ ಹೇಳಿ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿತ್ತು. ಇದೀಗ ಹೈಕೋರ್ಟ್ನಿಂದ ನಿನ್ನೆ ತೀರ್ಪು ಹೊರಬಿದ್ದಿದೆ. ತನಿಖೆ ನಡೆಸಬಹುದು ಅಂತ ಹೇಳಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ತಿರಸ್ಕರಿಸಿ ಆದೇಶವನ್ನ ಹೊರಗಿಟ್ಟಿದೆ ಹೈಕೋರ್ಟ್. ಇದರ ಬೆನ್ನಲ್ಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೆದಿದ್ದ ವಿಚಾರಣೆ, ವಾದ ಪ್ರತಿವಾದವನ್ನು ಆಲಿಸಿರುವ ನ್ಯಾಯಾಧೀಶರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಪ್ರಕಟಿಸಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳ್ತಾ ಇದೆ. ಕೋರ್ಟ್ನಲ್ಲಿ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಾಧೀಶರು. ಸಂತೋಷ್ ಗಜಾನನ್ ಭಟ್ ಅವರ ಪೀಠ ಲಕ್ಷ್ಮಿ ಅಯ್ಯಂಗಾರ್ ಅವರ ವಾದವನ್ನ ಆಲಿಸಿದೆ. ಹಾಗೆ ಮುಖ್ಯಮಂತ್ರಿಗಳ ಪರವಾದ ವಕೀಲರ ವಾದವನ್ನ ಕೂಡ ಆಲಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸೋದೊಂದೇ ಬಾಕಿ. ಆಲ್ರೆಡಿ ನೀವು ಒಂದ್ ಕಡೆ ಗಮನಿಸ್ತಾ ಇದ್ರಿ, ಮೈಸೂರಿನಲ್ಲಿ ಮತ್ತೋರ್ವ ದೂರುದಾರ ಪ್ರದೀಪ್ ಕುಮಾರ್ ಅವರು ಲೋಕಾಯುಕ್ತದಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಅಲ್ಲೂ ಕೂಡ ಪ್ರಭಾವಕ್ಕೊಳಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ ಅನ್ನೋ ಆರೋಪ ಬರ್ತಾ ಇದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಹಾಗೆ ಟಿ.ಜೆ. ಅಬ್ರಹಾಂ ಇಬ್ಬರು ಕೂಡ ಖಾಸಗಿ ದೂರುಗಳನ್ನ ನೀಡಿದ್ದಾರೆ ಕೋರ್ಟ್ನಲ್ಲಿ. ಟಿ.ಜೆ. ಅಬ್ರಹಾಂ ಅವರ ಪ್ರಕರಣ ಇನ್ನೂ ವಿಚಾರಣೆ ಆಗೋದು ಬಾಕಿ ಇದೆ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಖಾಸಗಿ ದೂರಿನ ವಿಚಾರಣೆ ಸಂಪೂರ್ಣವಾಗಿದೆ. ವಾದ ಪ್ರತಿವಾದ ಮಂಡನೆ ಮುಗಿದಿದ್ದು ಇವತ್ತು ಆದೇಶವನ್ನ ಪ್ರಕಟಿಸೋದು ಒಂದೇ ಬಾಕಿ. ಇದೀಗ ಕೋರ್ಟ್ನಲ್ಲಿ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರ ನ್ಯಾಯಪೀಠ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಪ್ರಕಟಿಸಲಿದೆ. ಆಲ್ರೆಡಿ ಇದರ ಹಿಯರಿಂಗ್ ಪ್ರಾರಂಭವಾಗಿದೆ. ಕೋರ್ಟ್ನಲ್ಲಿ ಕಲಾಪಗಳು ಪ್ರಾರಂಭ ಆಗಿದೆ. ನ್ಯಾಯಾಧೀಶರು ಆದೇಶವನ್ನ ಬರೀತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವ ಈ ಖಾಸಗಿ ದೂರು ಅದರ ಭವಿಷ್ಯ ಹೊರಬರಲಿದೆ. ತನಿಖೆಯನ್ನ ಮುನ್ನಡೆಸಿ ಅಂತ ಹೇಳಿ ತನಿಖಾ ಸಂಸ್ಥೆಗಳಿಗೆ ಆದೇಶವನ್ನ ನೀಡುವ ಸಾಧ್ಯತೆ ಇದೆ. ಆದರೆ ಯಾವ ತನಿಖಾ ಸಂಸ್ಥೆ ಬಗ್ಗೆ ನಿರ್ದೇಶನ ಹೊರಬೀಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಆದೇಶವನ್ನ ಬರಿತಿದ್ದಾರೆ ನ್ಯಾಯಾಧೀಶರು ಅನ್ನೋ ಮಾಹಿತಿ, ಏನಾಗಬಹುದು ಅನ್ನೋ ಪಾಸಿಬಿಲಿಟೀಸ್, ಅಂದ್ರೆ ತನಿಖೆಗೆ ಇನ್ ಕೇಸ್ ಏನಾದರೂ ಇಲ್ಲಿಂದಲೂ ಆದೇಶ ಹೊರಬಂದ್ರೆ ಯಾವ ಸಂಸ್ಥೆ, ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆ, ಇನ್ ಕೇಸ್ ಆದೇಶ ವ್ಯತಿರಿಕ್ತವಾಗಿ ಬಂದ್ರೆ ಮುಂದೇನಾಗಬಹುದು ಅಂತ ಹೇಳಿ? ಎಸ್ ಸ್ಮಿತಾ, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಆದೇಶವನ್ನು ಎತ್ತಿ ಹಿಡಿಯಲಾಗಿತ್ತು. ಇದರ ಬೆನ್ನಲ್ಲೇ ಇವರ ವಿರುದ್ಧ ತನಿಖೆಗಿದ್ದಂತಹ ಮಧ್ಯಂತರ ತಡೆ ಕೂಡ ತೆರವಾಗಿತ್ತು. ಆದರೆ ಇದಾದ ಬಳಿಕ ಖಾಸಗಿ ದೂರನ್ನು ದಾಖಲು ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರ ದೂರನ್ನು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪರಿಗಣನೆಗೆ ತಗೊಂಡು ವಿಚಾರಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಯಾವ ಕಾರಣಗಳಿಗೋಸ್ಕರ ಪ್ರತ್ಯೇಕವಾದಂಥ FIRನ ದಾಖಲು ಮಾಡಿ ತನಿಖೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ದೂರುದಾರರ ಪರ ವಕೀಲರು ಕೋರ್ಟಿಗೆ ಮನವರಿಕೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ CRPC ಪ್ರಕಾರವೇ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕಾ ಅಥವಾ ಹೊಸದಾಗಿ ಆಗಿರುವಂತಹ BNSS ಇದರ ಪ್ರಕಾರವಾಗಿ ಪ್ರಕರಣವನ್ನು ದಾಖಲು ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆದಿತ್ತು. ಈ ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ಇದ್ದಂತಹ ವಕೀಲರು BNSS ಪರವಾಗಿ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಇರುವಂತಹ ಅವಕಾಶಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟಿಗೆ ಮನವರಿಕೆ ಮಾಡಿದ್ದಾರೆ. ಸೊ ಸದ್ಯಕ್ಕೆ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿರುವಂತಹ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆದೇಶವನ್ನು ನೀಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳಲಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಇರುವಂತಹ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತ್ಯೇಕವಾದಂತಹ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಅನುಮತಿ ನೀಡುವಂಥ ಸಾಧ್ಯತೆ ಇದೆ. ಆದರೆ
ಅದನ್ನು ಲೋಕಾಯುಕ್ತ ಕಡೆಯಿಂದ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕಾ ಅಥವಾ CID ಅಥವಾ SIT ಈ ರೀತಿ ಪ್ರತ್ಯೇಕ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ನಡೆಸಬೇಕಾ ಅನ್ನುವಂಥದ್ರ ಬಗ್ಗೆ ನ್ಯಾಯಾಧೀಶರು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಂದು ವೇಳೆ ಈ ಒಂದು ಆದೇಶ ವ್ಯತಿರಿಕ್ತವಾಗಿ ಬಂದರೆ ಅಂದರೆ ತನಿಖೆ ಅಗತ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದರೆ ಆಗ CM ಸಿದ್ದರಾಮಯ್ಯ ಅವರಿಗೆ ತುಂಬಾ ರಿಲೀಫ್ ಸಿಗುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಅರ್ಜಿದಾರರು ಇದನ್ನು ಪ್ರಶ್ನೆ ಮಾಡಿ ಮುಂದಿನ ಹಂತಕ್ಕೆ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಸ್ಮಿತಾ, ಸುನಿಲ್, ಇವಾಗ ನ್ಯಾಯಾಲಯಕ್ಕೆ ಅಂದ್ರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ನಡೀತಾ ಇದೆ ವಿಚಾರಣೆ, ಈ ನ್ಯಾಯಾಲಯಕ್ಕೆ ಇರುವ ಲಿಮಿಟ್ಸ್ ನ ಆಧಾರದ ಮೇಲೆ ಹೇಳೋದಾದ್ರೆ ಇನ್ ಕೇಸ್ ತನಿಖೆಗೆ ಆದೇಶವನ್ನ ಡೈರೆಕ್ಟ್ ಆಗಿ ಕೋರ್ಟೇ ಮಾಡಬಹುದಾ, ಇಂಥದ್ದೇ ತನಿಖಾ ಸಂಸ್ಥೆ ಮಾಡಲಿ ಅಂತ ಹೇಳಿ ಆದೇಶ ಮಾಡಲಿಕ್ಕೆ ಅವಕಾಶಗಳು ಇದೆಯಾ ಅಂತ ಹೇಳಿ? ಎಸ್ ಸ್ಮಿತಾ, ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂಥವರು CM ಸಿದ್ದರಾಮಯ್ಯ ಆಗಿರೋದ್ರಿಂದಾಗಿ ಮತ್ತು ಅವರು ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ನೋಡೋದಿದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದಲೇ ಆದೇಶ ಆಗಬೇಕು. ಒಂದು ವೇಳೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ಆರೋಪ ಆಗಿರೋದಾಗಿ ಅವರು ಕೂಡ ಇದನ್ನು ಪ್ರಶ್ನೆ ಮಾಡಿ ನಾಳೆ ದಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಯಾಕೆಂತ ಹೇಳಿದರೆ ತಮ್ಮ ವಿರುದ್ಧ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥದ್ದು ಅಥವಾ ತಾನು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಈ ಎಲ್ಲ ಕಾರಣಗಳನ್ನು ಕೂಡ ನೀಡಿ ಅವರು ಈ ಒಂದು ಆದೇಶವನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಅಥವಾ ಈಗಾಗಲೇ ಮತ್ತೊಂದು ಸಾಧ್ಯತೆ ಬಗ್ಗೆ ಕೂಡ ಹೇಳಲಾಗ್ತಿರುವಂಥದ್ದು, ನಿನ್ನೆ ಹೈಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಆಗಿರುವಂತಹ ಆದೇಶವನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂಥ ಒಂದು ಸಾಧ್ಯತೆ ಕೂಡ ಇದೆ. ಸೊ ಈ ಎಲ್ಲ ಕಾನೂನು ಆಯಾಮಗಳನ್ನು CM ಸಿದ್ದರಾಮಯ್ಯ ಪರ ವಕೀಲರು ಪರಿಗಣನೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವ ರೀತಿ ಆದೇಶ ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಇವರು ಕೈಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸುನಿಲ್, ಲೆಟ್ಸ್ ಸೇ ಇನ್ ಕೇಸ್ ಏನಾದರೂ ಆದೇಶ, ಒಂದು ಅಪ್ಡೇಟ್ ಇದೆ, ಸಂಪರ್ಕದಲ್ಲಿ ಇರಿ ಸುನಿಲ್, ಮತ್ತೆ ಸಂಪರ್ಕ ಮಾಡೋಣ. ಈಗ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ CM ವಿರುದ್ಧ FIR ಭವಿಷ್ಯ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ ಬರೋದು ಬಾಕಿ ಇದೆ. ಇವತ್ತೇ ಆದೇಶ ಹೊರಡಿಸುವಂತೆ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಪ್ರಕಟಿಸಲಿದೆ ನ್ಯಾಯಾಲಯ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಖಾಸಗಿ ದೂರಿನ ವಾದವನ್ನ ಆಲಿಸಿಯಾಗಿದೆ ನ್ಯಾಯಮೂರ್ತಿಗಳು. ಇವತ್ತು ತೀರ್ಪನ್ನ ಪ್ರಕಟಿಸೋದು ಮಾತ್ರ ಬಾಕಿ ಉಳಿದಿರೋದು. ಆದರೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ರಿಟ್ ಪಿಟಿಷನ್ನ ವಿಚಾರಣೆ ನಡೀತಿದ್ದ ಸಂಬಂಧ ಕೆಳಹಂತದ ನ್ಯಾಯಾಲಯದಿಂದ ಯಾವುದೇ ರೀತಿಯ ಆದೇಶ ಹೊರಡಿಸಬಾರದು ಅಂತ ಹೇಳಿ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿತ್ತು. ಇದೀಗ ಹೈಕೋರ್ಟ್ನಿಂದ ನಿನ್ನೆ ತೀರ್ಪು ಹೊರಬಿದ್ದಿದೆ. ತನಿಖೆ ನಡೆಸಬಹುದು ಅಂತ ಹೇಳಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ತಿರಸ್ಕರಿಸಿ ಆದೇಶವನ್ನ ಹೊರಗಿಟ್ಟಿದೆ ಹೈಕೋರ್ಟ್. ಇದರ ಬೆನ್ನಲ್ಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೆದಿದ್ದ ವಿಚಾರಣೆ, ವಾದ ಪ್ರತಿವಾದವನ್ನು ಆಲಿಸಿರುವ ನ್ಯಾಯಾಧೀಶರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಪ್ರಕಟಿಸಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳ್ತಾ ಇದೆ. ಕೋರ್ಟ್ನಲ್ಲಿ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಾಧೀಶರು. ಸಂತೋಷ್ ಗಜಾನನ್ ಭಟ್ ಅವರ ಪೀಠ ಲಕ್ಷ್ಮಿ ಅಯ್ಯಂಗಾರ್ ಅವರ ವಾದವನ್ನ ಆಲಿಸಿದೆ. ಹಾಗೆ ಮುಖ್ಯಮಂತ್ರಿಗಳ ಪರವಾದ ವಕೀಲರ ವಾದವನ್ನ ಕೂಡ ಆಲಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸೋದೊಂದೇ ಬಾಕಿ. ಆಲ್ರೆಡಿ ನೀವು ಒಂದ್ ಕಡೆ ಗಮನಿಸ್ತಾ ಇದ್ರಿ, ಮೈಸೂರಿನಲ್ಲಿ ಮತ್ತೋರ್ವ ದೂರುದಾರ ಪ್ರದೀಪ್ ಕುಮಾರ್ ಅವರು ಲೋಕಾಯುಕ್ತದಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಅಲ್ಲೂ ಕೂಡ ಪ್ರಭಾವಕ್ಕೊಳಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ ಅನ್ನೋ ಆರೋಪ ಬರ್ತಾ ಇದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಹಾಗೆ TJ ಅಬ್ರಹಾಂ ಇಬ್ಬರು ಕೂಡ ಖಾಸಗಿ ದೂರುಗಳನ್ನ ನೀಡಿದ್ದಾರೆ ಕೋರ್ಟ್ನಲ್ಲಿ. TJ ಅಬ್ರಹಾಂ ಅವರ ಪ್ರಕರಣ ಇನ್ನೂ ವಿಚಾರಣೆ ಆಗೋದು ಬಾಕಿ ಇದೆ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಖಾಸಗಿ ದೂರಿನ ವಿಚಾರಣೆ ಸಂಪೂರ್ಣವಾಗಿದೆ. ವಾದ ಪ್ರತಿವಾದ ಮಂಡನೆ ಮುಗಿದಿದ್ದು ಇವತ್ತು ಆದೇಶವನ್ನ ಪ್ರಕಟಿಸೋದು ಒಂದೇ ಬಾಕಿ. ಇದೀಗ ಕೋರ್ಟ್ನಲ್ಲಿ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರ ನ್ಯಾಯಪೀಠ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಪ್ರಕಟಿಸಲಿದೆ. ಆಲ್ರೆಡಿ ಇದರ ಹಿಯರಿಂಗ್ ಪ್ರಾರಂಭವಾಗಿದೆ, ಕೋರ್ಟ್ನಲ್ಲಿ ಕಲಾಪಗಳು ಪ್ರಾರಂಭ ಆಗಿದೆ. ನ್ಯಾಯಾಧೀಶರು ಆದೇಶವನ್ನ ಬರೀತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವ ಈ ಖಾಸಗಿ ದೂರು
ಅದರ ಭವಿಷ್ಯ ಹೊರಬರಲಿದೆ. ತನಿಖೆಯನ್ನ ಮುನ್ನಡೆಸಿ ಅಂತ ಹೇಳಿ ತನಿಖಾ ಸಂಸ್ಥೆಗಳಿಗೆ ಆದೇಶವನ್ನ ನೀಡುವ ಸಾಧ್ಯತೆ ಇದೆ. ಆದ್ರೆ ಯಾವ ತನಿಖಾ ಸಂಸ್ಥೆ ಬಗ್ಗೆ ನಿರ್ದೇಶನ ಹೊರಬೀಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಆದೇಶವನ್ನ ಬರಿತಿದ್ದಾರೆ ನ್ಯಾಯಾಧೀಶರು ಅನ್ನೋ ಮಾಹಿತಿ, ಏನಾಗಬಹುದು ಅನ್ನೋ ಪಾಸಿಬಿಲಿಟೀಸ್, ಅಂದ್ರೆ ತನಿಖೆಗೆ ಇನ್ ಕೇಸ್ ಏನಾದರೂ ಇಲ್ಲಿಂದಲೂ ಆದೇಶ ಹೊರಬಂದ್ರೆ ಯಾವ ಸಂಸ್ಥೆ, ಹೇಗಿರುತ್ತೆ ಮುಂದಿನ ಪ್ರಕ್ರಿಯೆ, ಇನ್ ಕೇಸ್ ಆದೇಶ ವ್ಯತಿರಿಕ್ತವಾಗಿ ಬಂದ್ರೆ ಮುಂದೇನಾಗಬಹುದು ಅಂತ ಹೇಳಿ. ಎಸ್ ಸ್ಮಿತಾ, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಆದೇಶವನ್ನು ಎತ್ತಿ ಹಿಡಿಯಲಾಗಿತ್ತು. ಇದರ ಬೆನ್ನಲ್ಲೇ ಇವರ ವಿರುದ್ಧ ತನಿಖೆಗಿದ್ದಂತಹ ಮಧ್ಯಂತರ ತಡೆ ಕೂಡ ತೆರವಾಗಿತ್ತು. ಆದರೆ ಇದಾದ ಬಳಿಕ ಖಾಸಗಿ ದೂರನ್ನು ದಾಖಲು ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರ ದೂರನ್ನು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪರಿಗಣನೆಗೆ ತಗೊಂಡು ವಿಚಾರಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಯಾವ ಕಾರಣಗಳಿಗೋಸ್ಕರ ಪ್ರತ್ಯೇಕವಾದಂಥ FIRನ ದಾಖಲು ಮಾಡಿ ತನಿಖೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ದೂರುದಾರರ ಪರ ವಕೀಲರು ಕೋರ್ಟಿಗೆ ಮನವರಿಕೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ CRPC ಪ್ರಕಾರವೇ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕಾ ಅಥವಾ ಹೊಸದಾಗಿ ಆಗಿರುವಂತಹ BNSS ಇದರ ಪ್ರಕಾರವಾಗಿ ಪ್ರಕರಣವನ್ನು ದಾಖಲು ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆದಿತ್ತು. ಈ ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ಇದ್ದಂತಹ ವಕೀಲರು BNSS ಪರವಾಗಿ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಇರುವಂತಹ ಅವಕಾಶಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟಿಗೆ ಮನವರಿಕೆ ಮಾಡಿದ್ದಾರೆ. ಸೊ ಸದ್ಯಕ್ಕೆ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿರುವಂತಹ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆದೇಶವನ್ನು ನೀಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳಲಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಇರುವಂತಹ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತ್ಯೇಕವಾದಂತಹ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಅನುಮತಿ ನೀಡುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಲೋಕಾಯುಕ್ತ ಕಡೆಯಿಂದ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕಾ ಅಥವಾ CID ಅಥವಾ SIT ಈ ರೀತಿ ಪ್ರತ್ಯೇಕ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ನಡೆಸಬೇಕಾ ಅನ್ನುವಂಥದ್ರ ಬಗ್ಗೆ ನ್ಯಾಯಾಧೀಶರು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಂದು ವೇಳೆ ಈ ಒಂದು ಆದೇಶ ವ್ಯತಿರಿಕ್ತವಾಗಿ ಬಂದರೆ, ಅಂದರೆ ತನಿಖೆ ಅಗತ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದರೆ ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾ ರಿಲೀಫ್ ಸಿಗುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಅರ್ಜಿದಾರರು ಇದನ್ನು ಪ್ರಶ್ನೆ ಮಾಡಿ ಮುಂದಿನ ಹಂತಕ್ಕೆ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಸ್ಮಿತಾ, ಸುನಿಲ್, ಇವಾಗ ನ್ಯಾಯಾಲಯಕ್ಕೆ ಅಂದ್ರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ನಡೀತಾ ಇದೆ ವಿಚಾರಣೆ, ಈ ನ್ಯಾಯಾಲಯಕ್ಕೆ ಇರುವ ಲಿಮಿಟ್ಸ್ ನ ಆಧಾರದ ಮೇಲೆ ಹೇಳೋದಾದ್ರೆ ಇನ್ ಕೇಸ್ ತನಿಖೆಗೆ ಆದೇಶವನ್ನ ಡೈರೆಕ್ಟ್ ಆಗಿ ಕೋರ್ಟೇ ಮಾಡಬಹುದಾ, ಇಂಥದ್ದೇ ತನಿಖಾ ಸಂಸ್ಥೆ ಮಾಡ್ಲಿ ಅಂತ ಹೇಳಿ ಆದೇಶ ಮಾಡ್ಲಿಕ್ಕೆ ಅವಕಾಶಗಳು ಇದೆಯಾ ಅಂತ ಹೇಳಿ? ಎಸ್ ಸ್ಮಿತಾ, ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂಥವರು ಸಿಎಂ ಸಿದ್ದರಾಮಯ್ಯ ಆಗಿರೋದ್ರಿಂದಾಗಿ ಮತ್ತು ಅವರು ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ನೋಡೋದಿದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದಲೇ ಆದೇಶ ಆಗಬೇಕು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ಆರೋಪ ಆಗಿರೋದ್ರಾಗಿ ಅವರು ಕೂಡ ಇದನ್ನು ಪ್ರಶ್ನೆ ಮಾಡಿ ನಾಳೆ ದಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಯಾಕೆಂತ ಹೇಳಿದರೆ ತಮ್ಮ ವಿರುದ್ಧ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥದ್ದು ಅಥವಾ ತಾನು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಈ ಎಲ್ಲ ಕಾರಣಗಳನ್ನು ಕೂಡ ನೀಡಿ ಅವರು ಈ ಒಂದು ಆದೇಶವನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಅಥವಾ ಈಗಾಗಲೇ ಮತ್ತೊಂದು ಸಾಧ್ಯತೆ ಬಗ್ಗೆ ಕೂಡ ಹೇಳಲಾಗ್ತಿರುವಂಥದ್ದು, ನಿನ್ನೆ ಹೈಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಆಗಿರುವಂತಹ ಆದೇಶವನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುವಂಥ ಒಂದು ಸಾಧ್ಯತೆ ಕೂಡ ಇದೆ. ಸೊ ಎಲ್ಲ ಕಾನೂನು ಆಯಾಮಗಳನ್ನು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಪರಿಗಣನೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವ ರೀತಿ ಆದೇಶ ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಇವರು ಕೈಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸುನಿಲ್, ಲೆಟ್ಸ್ ಸೇ ಇನ್ ಕೇಸ್ ಏನಾದರೂ ಆದೇಶ, ಒಂದು ಅಪ್ಡೇಟ್ ಇದೆ, ಸಂಪರ್ಕದಲ್ಲಿ ಇರಿ ಸುನಿಲ್, ಮತ್ತೆ ಸಂಪರ್ಕ ಮಾಡೋಣ. ಈಗ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ.